ಏನಂದ್ರೆ ನಾನು ಮದುವೆ ಆದಾಗಿಂದ ನಿಮ್ಮನ್ನ ಯಾವತ್ತೂ ಏನನ್ನೋ ಕೇಳಿಲ್ಲ. ಕಲ್ಪನಾ ತಾನಿಷ್ಟಪಟ್ಟಿರೋರ್ನೇ ಮದುವೆ ಆಗೋದಾ ಇಲ್ಲ ಈ ಮನೆ ಸೊಸೆಯಾಗಿ ಉಳಿಯೋದಾ ಅಂತ ಬಿರುಗಾಳಿಗೆ ಸಿಕ್ಕಾಕೊಂಡು ಚುಕ್ಕಾಣಿ ಇಲ್ಲದ ನಾವೇ ತರಹ ನಡು ನೀರಿನಲ್ಲಿ ಒದ್ದಾಡ್ತಾ ಇದ್ದಾಳೆ. ನಾವೇ ಅವಳಿಗೊಂದು ದಾರಿ ತೋರಿಸಿದ್ರೆ ಅವಳಿಗೆ ಒಳ್ಳೇದಾಗತ್ತೇನೋ ಅಂತ. ನನ್ನೇನ್ ಮಾಡುವಂತೀಯೇ? ಕಲ್ಪನನ್ನೇ ನಮ್ಮನೆ ಮಗಳು ಅಂತ ತಿಳ್ಕೊಂಡು ಅವಳಿಷ್ಟಪಟ್ಟಿರೋರ್ನೆ ನಮ್ಮನೆ ಅಳಿಯ ಅಂತ ಸ್ವೀಕಾರ ಮಾಡೋಣ ರೀ. ಆಗಲ್ಲ ಅನ್ಬೇಡ್ರಿ. ಇದು ನನ್ನ ಮೊದಲನೇ ಕೋರಿಕೆ, ಕೊನೆ ಕೋರಿಕೆನೂ ಕೂಡ. ಅವರಿಬ್ಬರು ಮದುವೆಗೆ ಅವಕಾಶ ಮಾಡಿಕೊಡ್ರಿ. ಸರಿ. ಎಷ್ಟೊತ್ತು ಅಂತ ನೋಡ್ತಿರ್ತೀಯೇ? ನಮ್ ಹೀರೋಗೆ ಈ ರೆಡ್ ರೋಸ್ ನ ಇಲ್ಲಿಟ್ರೇನೆ ಇಷ್ಟ. ಮಾಧುರಿ, ಮಾಧುರಿ, ಗಂಡಿನ ಕಡೆಯವ್ರು ಹೇಳ್ ಕಳಿಸಿದಾರೆ, ನೀವು ಮುಂದ್ಗಡೆ ನಡೀರಿ, ನಾವ್ ಹಿಂದ್ಗಡೆ ಬಂದ್ಬಿಡ್ತೀವಿ. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಕಲ್. ಎಲ್ಲಾದ್ರೂ ಉಂಟೆ ನಮ್ಮ, ಅಲ್ಲಿ ಓಡಾಡೋರು ಯಾರು ಇಲ್ಲ. ನಾವು ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರ್ತೀವಿ, ನೀವು ಮುಂದೆ ನಡೀರಿ. ಬನ್ನಿ ಬೇಗ ಬೇಗ. ಕಲ್ಪನಾ, ಮದುವೆ ಮಾಡ್ಕೊಳ್ತಾ ಇದೀಯನಮ್ಮ. ನಿನ್ಗೆ ತಾಳಿ ಸೌಭಾಗ್ಯ ಆಗ್ಬರಲ್ಲ ಅಂತ ಕಾಣಿಸುತ್ತೆ. ಮೊದಲನೇ ಗಂಡ ತಾಳಿ ಕಟ್ಟಿದ ತಕ್ಷಣನೇ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಗ್ಬಿಟ್ಟ. ಎರಡನೇ ಗಂಡ ಕೋರ್ಟ್ ಮೆಟ್ಲತ್ತಿ ಫೇಲ್ ಆದ. ಇನ್ ಮೂರನೇ ಗಂಡ ನಾನ್ ನಿನ್ ಮಾವಯ್ಯ ಅಲ್ಲ. ಯಾವಾಗ ನೀನ್ ಮೂರನೇ ತಾಳಿ ಕಟ್ಟಿಸ್ಕೋಬೇಕು ಅನ್ಕೊಂಡು ಆಗ್ಲೇ ನಮ್ ರಿಲೇಶನ್ಶಿಪ್ ರಿವರ್ಸ್ ಆಗೋಯ್ತು. ಏನ್ ನೀವು ಮಾತಾಡ್ತಿರೋದು? ನಿನ್ನಿಂದಾಗಿ ನನ್ನ ಕೈ ತುಂಬಾ ಬರ್ಬೇಕಾಗಿದ್ದ ವರದಕ್ಷಿಣೆ ಹಣ ಕಳ್ಕೊಂಡೆ. ಎದೆ ಎತ್ತರಕ್ಕೆ ಬೆಳೆದ ಮಗನ್ನ ಕಳ್ಕೊಂಡೆ. ಈಗ ನಿನ್ನೂ ಕಳ್ಕೊಂಡು ನನ್ ಸುಖಾನ ಬಲಿ ಕೊಡಕ್ಕೆ ನಾನ್ ತಯಾರಾಗಿಲ್ಲ. ಈ ಮದುವೆ ನಿಮಗಿಷ್ಟ ಇಲ್ವಾ? ತಿಂಗಳಿಗೆ 4,000 ರೂಪಾಯಿ ದುಡಿಯೋ ಯಂತ್ರನ ಯಾರು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಅದನ್ನ ಬೇರೆಯವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ನಿಜವಾಗ್ಲೂ ಗಂಡಸು ಅಂದ್ರೆ ನೀನೇ ಕಣಯ್ಯ. 2 ಸಾರಿ ನೀನ್ ತಾಳಿನ ಕಳ್ಕೊಂಡಿದೀಯೇ ವಿನಃ ಶೀಲಾನ್ ಕಳ್ಕೊಂಡಿಲ್ಲ. ಅದಕ್ಕೆ ಅವ್ನು ನಿನ್ ಕುತ್ತಿಗೆಗೆ 4ನೇ ತಾಳಿ ಕಟ್ಟೋದಿಕ್ಕೆ ಮುಂದ್ ಬಂದಿದ್ದಾನೆ. ನಿನ್ ಶೀಲ ಹೋಯ್ತು ಅಂತ ಇಟ್ಕೋ, ನಮ್ಮಪ್ಪನಾಣೆ ಅವ್ನು ನಿನ್ ಕುತ್ತಿಗೆ ತಾಳಿ ಕಟ್ಟಲ್ಲ. ಮಾವಯ್ಯ ಅಲ್ಲ, ಗಂಡ ಅನ್ನೋ. ನೀನ್ ಗಾಬರಿ ಆಗ್ಬೇಡ. ಜೀವಮಾನ ಪೂರ್ತಿ ನಿನ್ ಜೊತೆ ನಾನ್ ಸಂಸಾರ ಮಾಡಲ್ಲ. ನಿನ್ನ ಒಂದೇ ಒಂದ್ಸಲಿ ಕೇಳ್ಸ್ ಬಿಟ್ಬಿಡ್ತೀನಿ. ಮಾವಯ್ಯ, ನಿಮಗ್ ಕೈ ಮುಗಿತೀನಿ, ನನ್ನೇನೋ ಮಾಡ್ಬೇಡಿ. ನಾನು ನಿಮ್ಮ ಮಗಳಿದ್ದಾಗೆ. ನಿಮಗೆ ಮದುವೆ ಇಷ್ಟ ಅಲ್ಲದೆ ಹೋದ್ರೆ ನಾನು ಮಾಡ್ಕೊಳ್ಳಲ್ಲ. ಸಾಯೋವರೆಗೂ ನಿಮ್ಮನೇಲೆ ಕೆಲಸದೊಳಗೆ ಬಿದ್ದಿರ್ತೀನಿ. ಆದ್ರೆ ನನ್ನೇನೋ ಮಾಡ್ಬೇಡಿ ಮಾವಯ್ಯ. ಒಂದು ಸಾರಿ ಮದುವೆ ಹುಚ್ಚಿಡ್ದು ಬಿಟ್ರೆ ಅದಷ್ಟು ಸುಲಭವಾಗಿ ವಾಸಿ ಆಗಲ್ಲ. ಇವತ್ತಲ್ಲ ನಾಳೆ ಮದ್ವೆ ಆಸೆ ಬಂದೇ ಬರುತ್ತೆ. ಅದಾಗದೆ ಹೋದ್ರೆ ಯಾವನ್ ಜೊತೆನಾದ್ರೂ ಮಲಗಬೇಕು ಅನ್ನೋ ಕೆಟ್ಟ ಧೈರ್ಯ ಬರುತ್ತೆ. ನೀನ್ ಬೇರೆಯವ್ರಿಗೆ ತಕ್ಕದೆ ಈ ಮನೇಲಿ ಶಾಶ್ವತವಾಗಿರ್ಬೇಕು ಅನ್ನೋದಾಯ್ತು ಅಂದ್ರೆ ನಾನ್ ನೀನ್ ಹಾಳು ಮಾಡ್ಲೇಬೇಕು. ನೀವು ಮಾಡ್ತಿರೋದು ನಿನ್ ಮಧ್ಯದಲ್ಲಿ ತಲಾಕ್ಬಿಡ, ಹೋಗಾಚೆ. ನೋಡಿ, ಕೊಳ್ಳೆ ಇಡ್ಬೇಕಾದ ಮಗನ್ನ ನಾವು ಕಳ್ಕೊಂಡ್ಬಿಟ್ವಿ. ನಮ್ ಸೊಸೆನ ನಮ್ ಮಗಳು ಅಂತ ತಿಳ್ಕೊಂಡಿದೀವಿ. ಇಂಥ ಕೆಲಸ ಮಾಡ್ಬಾರ್ದು ರೀ. ದುಡ್ಡಿನ ಆಸೆಗೆ ಇಂಥ ಕೆಲಸ ಮಾಡ್ಬಾರ್ದು ರೀ. ಪಾಪ ಬರ್ತಾರೆ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ದಯವಿಟ್ಟು ವಧುನ ಕರ್ಕೊಂಡು ಬನ್ನಿ. ಮಾಧುರಿ, ಆಗ್ಲೇ ಹೊಟ್ಬಿಟ್ಟಿದ್ದಾಳೆ ಅಂದೆ, ಇನ್ನು ಯಾಕೆ ಬರ್ಲಿಲ್ಲ? ಪುಣ್ಯ ಬರುತ್ತೆ.
ನಾನು ಗಂಡ. ನನ್ನ ಗಂಡ ಇಲ್ಲ, ನಾನ್ ಮುಂಡೆ. ನನ್ನೇ ಸಾಯಿಸ್ತೀಯಾ? ನಿನ್ನಂತವ್ರು ಗಂಡ ಆಗ್ಲಿ ತಂದೆ ಆಗ್ಲಿ ಮಗ ಆಗ್ಲಿ ಜೀವಂತವಾಗಿರಬಾರ್ದು. ನಿನ್ನನ್ನ ಒಂದು ಹೆಣ್ಣಾಗಿ ಕೊಲ್ತಾ ಇದ್ದೀನಿ, ಒಬ್ಬ ಮಗನ ತಾಯಿಯಾಗಿ ಕೊಲ್ತಾ ಇದ್ದೀನಿ, ಒಬ್ಬ ಸೊಸೆಯ ಅತ್ತೆಯಾಗಿ ಕೊಲ್ತಾ ಇದ್ದೀನಿ. ನೀನೊಬ್ಬ ಕಟುಕ ರಾಕ್ಷಸ, ನಿನಗೆ ಬದುಕೋ ಅರ್ಹತೆ ಇಲ್ಲ. ಹೌದಮ್ಮ, ಇವನು ಸತ್ರೆ ನಾನು ಕಳ್ಕೊಳ್ಳೋದು ನನ್ನ ಗಂಡನ ಮಾತ್ರ. ಆದ್ರೆ ಹೆಣ್ಣಿನ ಕುಲಕ್ಕೆ ಇಂಥ ನರಕಾಸುರ ಅಂತ್ಯ ಆಗತ್ತೆ. ಇಂಥವ್ರು ಬದುಕಿರಬಾರ್ದಮ್ಮ, ಬದುಕಿರಬಾರ್ದು. ಏನಿದು? ನಿನ್ ಮದುವೆಗೀಗ ಯಾರು ಅಡ್ಡ ಬರಲ್ಲ. ನೀನ್ ಇಷ್ಟಪಟ್ಟು ನನ್ ಮಗಳನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊ. ಇಲ್ಲ, ನಮ್ಮ ಮದುವೆ ಇಲ್ಲೇ ನಡಿಬೇಕು. ನಮ್ಮ ಮದುವೆ ನೀವೇ ನಡೆಸ್ಕೊಡ್ಬೇಕು. ನಾನು ವಿಧವೇನಪ್ಪ, ಶುಭ ಕಾರ್ಯಗಳನ್ನ ಮಾಡಬಾರ್ದು. ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳಿ. ದೇವತೆ ದೇವಸ್ಥಾನದಲ್ಲಿಲ್ಲ, ಇಲ್ಲೇ ಇದ್ದಾಳೆ. ಒಂದು ಹೆಣ್ಣಿಗೆ ಮುತ್ತೈದೆ ಸ್ಥಾನ ನೀಡಕ್ಕೆ ತನ್ನ ಮುತ್ತೈದೆ ಸ್ಥಾನನೇ ಕಳ್ಕೊಂಡಿರೋ ನಿನ್ನಂತಹ ದೊಡ್ಡ ದೇವತೆ ಎಲ್ಲೂ ಇರಲ್ಲಮ್ಮ, ಎಲ್ಲೂ ಇರಲ್ಲ. ನೀನೇ ನಿನ್ ಕೈಯಾರ ನಮ್ಮ ಮದುವೆ ನಡ್ಸ್ಕೊಡ್ಬೇಕು. ಋಣ